ರಾಜ್ಯದಲ್ಲಿ ಜೋರಾಯ್ತಾ ದಲಿತ ಸಿಎಂ ಕೂಗು ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? 6 ತಿಂಗಳಾದ ಮೇಲೆ ರಾಜ್ಯದ ಸಿಎಂ ಆಗ್ತಾರಾ ಖರ್ಗೆ? ರಾಜ್ಯ ರಾಜಕಾರಣಕ್ಕೆ ಇಳಿತಾರ ಖರ್ಗೆ ಮತ್ತೆ ಅನ್ನುವಂತಹ ಪ್ರಶ್ನೆ ಇದೆ. 6 ತಿಂಗಳಾದ್ಮೇಲೆ ರಾಜ್ಯದ ಸಿಎಂ ಆಗ್ತಾರ ಖರ್ಗೆ? ಖರ್ಗೆ ಬೆನ್ನಿಗೆ ಹಲವು ನಾಯಕರು ನಿಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗೋಕೆ ಅರ್ಹರು ಅನ್ನೋ ಹೇಳಿಕೆಗಳು ಈಗ ಜಾಸ್ತಿ ಆಗ್ತಾ ಇದೆ. ಸಿಎಂ ಆಗೋ ಎಲ್ಲ ಯೋಗ್ಯತೆ ಖರ್ಗೆಗಿದೆ ಹೀಗಂತ ಖರ್ಗೆ ಪರ ಹಲವು ನಾಯಕರು ಬ್ಯಾಟ್ ಬೀಸ್ತಾ ಇರೋದಕ್ಕೆ ಏನ್ ಕಾರಣ? ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆ ಶುರುವಾಯ್ತಾ? ರೇಸ್ನಲ್ಲಿ ಇಬ್ಬರಲ್ಲ ಮೂವರ ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆ ಸ್ಥಾನವನ್ನು ಬಿಟ್ಟು ಇಲ್ಲಿ, ಯಾಕಂದ್ರೆ ಸಿಎಂ ಸ್ಥಾನಕ್ಕೇರುವಂತಹ ಆಸೆ ಖರ್ಗೆ ಅವ್ರಿಗೆ ಇರಲಿಲ್ಲ ಅನ್ನೋದು ಸುಳ್ಳು. ಇಲ್ಲಿ ಆಗ್ದೆಲ್ಲ ಇದ್ದಾಗಲೇ ಅವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಬಟ್ ಈಗ ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ, ಅದರಲ್ಲೂ ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಏನೋ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತಾರಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಮಿಗಿಲಾಗಿ ಬೇರೆ ಏನಾದರೂ ಒಂದು ಬದಲಾವಣೆ ಆಗುತ್ತಾ? ಖರ್ಗೆ ಅವ್ರು ಏನಾದರೂ ಸಿಎಂ ಆಗ್ತಾರಾ? ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗೆ ನೋಡೋದಾದ್ರೆ ಮೊನ್ನೆ ಬಹಳ ದುಃಖದ ಒಂದೆರಡು ಮಾತುಗಳನ್ನು ಆಡಿದ್ರು ಖರ್ಗೆ ಅವರು. ಈ ಹಿಂದೆ ನಾನು CLP ಲೀಡರ್ ಆಗಿದ್ದಾಗ ಅಧ್ಯಕ್ಷನಾಗಿ ಶ್ರಮಿಸಿದ್ದೆ, ಆದರೆ ಕೃಷ್ಣ ಅವರು SM ಕೃಷ್ಣ ಅವರು ಸಿಎಂ ಆಗಿಬಿಟ್ರು ಅಂತ ಅವ್ರು ಹೇಳ್ತಾ ಇದ್ರು. ಅದ್ರ ಬೆನ್ನಲ್ಲೇ ಆ ಸ್ಟೇಟ್ಮೆಂಟ್ ಕೊಟ್ಟು ಬೆನ್ನಲ್ಲೇ ಪ್ರಿಯಾಂಕ ಖರ್ಗೆ ಅವರ ತಂದೆ ಪರವಾಗಿ ಬ್ಯಾಟ್ ಬೀಸ್ತಾರೆ. ಏನಂತ? ರಾಜಕೀಯ ಭವಿಷ್ಯವನ್ನು ತಾವೇ ನಿರ್ಧಾರ ಮಾಡ್ತಾರೆ ಅಂತ ಅವ್ರ ಮಗ